ಜಗತ್ತು ಮೂರನೇ ವಿಶ್ವಯುದ್ಧವನ್ನ ನೋಡುತ್ತಾ ಅನ್ನುವಂತಹ ಭಯ ಎಲ್ಲರ ಮುಖದಲ್ಲೂ ಕೂಡ ಇದೆ. ಯಾರನ್ನೇ ಕೇಳಿ ಕೆಲ ವಿಚಾರಗಳ ಬಗ್ಗೆ ಪ್ರಶ್ನೆ ಇದ್ದೇ ಇದೆ. ಇದೇನಾಗುತ್ತೆ, ಅದೇನಾಗುತ್ತೆ, ಈ ಯುದ್ಧ ಯಾವಾಗ ಮುಗಿಯುತ್ತೆ ಅನ್ನೋ ಪ್ರಶ್ನೆ ಎಲ್ಲರೂ ಕೇಳ್ತಾನೆ ಇದ್ದಾರೆ. ಅದರ ಬೆನ್ನಲ್ಲೇ ಇವತ್ತು 21ನೇ ದಿನ ಈ ಇಸ್ರೇಲ್, ಇರಾನ್, ಅಮೆರಿಕ ನಡುವಿನ ಯುದ್ಧ ಶುರುವಾಗಿ ಒಬ್ಬರು ನಾವು ಯಾವತ್ತೂ ಕೂಡ ಶರಣಾಗಲ್ಲ ಅನ್ನುವಂತಹ ಹಠಕ್ಕೆ ಬಿದ್ದು ಸಿಕ್ಕ ಜಾಗಗಳನ್ನೆಲ್ಲ ಟಾರ್ಗೆಟ್ ಮಾಡಿಕೊಂಡು ಧ್ವಂಸ ಮಾಡ್ತಾ ಇರುವಂತಹ ಇರಾನ್ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಇಸ್ರೇಲ್ ಹಾಗೂ ಅಮೆರಿಕ ನಾವೇ ಡಾಮಿನೆನ್ಸನ್ನು ಅಂದರೆ ನಾವೇ ಮೇಲುಗೈಯನ್ನು ಸಾಧಿಸ್ತಾ ಇದ್ದೀವಿ ಯುದ್ಧದಲ್ಲಿ, ನೋಡ್ತಾ ಇರಿ ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಇವರು. ಇರಾನ್ಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಖಡಕ್ ವಾರ್ನಿಂಗ್ ಕೊಡೋದನ್ನು ಮುಂದುವರಿಸಿದ್ದಾರೆ. ಇರಾನ್ ವಿನಾಶದತ್ತ ಸಾಗ್ತಾ ಇದೆ, ಅವರೇ ಮಾಡ್ಕೊಳ್ತಾ ಇರೋದಿದು ಅನ್ನೋದು ಇಸ್ರೇಲ್ ಪ್ರಧಾನಿಯ ಮಾತು. ಇರಾನ್ನಿಂದಾಗಿ ಇಡೀ ಜಗತ್ತೇ ಅಪಾಯದಲ್ಲಿತ್ತು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇರಾನ್ಗೆ ಈಗ ಬ್ಯಾಲಿಸ್ಟಿಕ್ ಮಿಸೈಲನ್ನು ಸಿದ್ಧಪಡಿಸೋಕ್ಕಾಗಲ್ಲ, ಹೆಂಗೆ ಹೊಡೆದಿದ್ದೀವಿ ಅಂದರೆ ಅವ್ರಿನ್ ಎದಳಕ್ಕೆ ಚೇತರಿಸ್ಕೊಳ್ಳೋಕೆ ಟೈಮ್ ಬೇಕು ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಜಗತ್ತಿನ ಮೇಲೆ ಇರಾನ್ ಪರಮಾಣು ಅಣ್ವಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಯತ್ನಿಸ್ತಾ ಇತ್ತು. ಹೀಗಾಗಿ ನಾವು ಇರಾನ್ನ ಪರಮಾಣು ಸ್ಥಾವರಗಳನ್ನೇ ನಾಶ ಮಾಡಿದ್ದೀವಿ. ಅಂದರೆ ಯುರಾನಿಯನ್ ಎನ್ರಿಚ್ಮೆಂಟ್ ಅಂತ ನಾವೇನು ಕರಿತಿದ್ವಿ, ಅಣ್ವಸ್ತ್ರ ಬಾಂಬ್ ತಯಾರಿಕೆಗೆ ಬೇಕಾದಂತಹ ಯುರಾನಿಯಂ ಎನ್ರಿಚ್ಮೆಂಟು, ಆ ಸ್ಥಾವರಗಳನ್ನು ನಾವು ಕಂಪ್ಲೀಟಾಗಿ ನಾಶ ಮಾಡಿದ್ದೀವಿ. ಸೊ ಅಲ್ಲಿ ಇನ್ನು ಮುಂದೆ ಅಣ್ವಸ್ತ್ರದ ಬಾಂಬ್ ರೆಡಿ ಆಗಲ್ಲ. ಆಮೇಲೆ ಜಗತ್ತಿಗಿದ್ದಂತಹ ಅಪಾಯವನ್ನು ನಾವೇ ಸರಿಸಿದ್ದೀವಿ, ನಾವೇ ಜಗತ್ತಿನ ಆಪದ್ ಬಾಂಧವರು ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಇರಾನ್ ತನ್ನ ಅಣ್ವಸ್ತ್ರದ ಸ್ಥಾವರಗಳ ಮೇಲೆ ದಾಳಿ ಆಗಿರೋದ್ರ ಬಗ್ಗೆ ಎಲ್ಲೂ ಕೂಡ ಅಧಿಕೃತವಾಗಿ ಹೇಳ್ಕೊಂಡಿಲ್ಲ. ತೆಹರಾನ್ನಿಂದ ನಮ್ಗೆ ಇದ್ರ ಬಗ್ಗೆ ಸ್ಪಷ್ಟನೆ ಬೇಕು. ಬಟ್ ಇಸ್ರೇಲ್ ವರ್ಷನ್ ಪ್ರಕಾರ ಇವರು ಮೇಲುಗೈ ಸಾಧಿಸಿದ್ದಾರೆ, ಸ್ವಲ್ಪ ದಿನದಲ್ಲೇ ಇರಾನ್ ಶರಣಾಗ್ಬಿಡುತ್ತೆ ಅನ್ನೋ ರೀತಿನಲ್ಲಿ ಮಾತಾಡಿದ್ದಾರೆ. ಇರಾನ್ ಧ್ವನಿಯಲ್ಲಿ ಹಂಗೇನು ಕಾಣಿಸ್ತಾ ಇಲ್ಲ, ಆದರೆ ಅವ್ರು ಸಾಫ್ಟ್ ಆದಂಗಂತೂ ಕಾಣಿಸ್ತಿದ್ದಾರೆ. ಯುದ್ಧ ಮುಗಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಜಮಿನ್ ನೆತನ್ಯಾಹು ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಆದ್ರೆ ಕಳೆದ 20 ದಿನಗಳಿಂದ ಯಾವ ರೀತಿಯಾದಂತಹ ದಾಳಿಗಳನ್ನ ಇಸ್ರೇಲ್ ನಡೆಸಿದೆ ಅನ್ನುವಂಥದ್ದು ಮಾಹಿತಿಯನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಕಳೆದ 3-4 ದಿನಗಳಿಂದ ಬೆಂಜಮಿನ್ ನೆತನ್ಯಾಹು ನಿಧನ ಆಗಿದ್ದಾರೆ ಅನ್ನುವಂತ ಊಹಾಪೋಹ ಸುದ್ದಿಗಳು ಕೂಡ ಓಡಾಡ್ತಾ ಇತ್ತು. ಹೀಗಾಗಿ ಆಗಾಗ್ಗೆ ವಿಡಿಯೋ ಮಾಡಿ ಬಿಡುಗಡೆ ಮಾಡುವಂತ ಕೆಲಸಗಳನ್ನ ಆಗ್ತಾ ಇತ್ತು. ಆದ್ರೆ ಈ ಒಂದು ಗಾಸಿಪ್ ಶುರು ಆದ ಬಳಿಕ ಮೊದಲ ಬಾರಿಗೆ ಸುದ್ದಿಗೋಷ್ಠಿಯನ್ನು ನಡೆಸಿದಂತ ಅವರು ಮಾಧ್ಯಮಗಳ ಮುಂದೆ ಈವರೆಗೂ ನಡೆದಂತಹ ಬೆಳವಣಿಗೆಗಳೇನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಳೆದ 20 ದಿನಗಳ ವೈಮಾನಿಕ ದಾಳಿಯಲ್ಲಿ ಇರಾನ್ಗೆ ಬಹಳ ದೊಡ್ಡ ಪ್ರಮಾಣದ ಹಾನಿಯಾಗಿದೆ ಅನ್ನುವಂಥದ್ದನ್ನ ಕೂಡ ಅವರು ಹೇಳ್ಕೊಂಡಿರುವಂತದ್ದು. ಮುಖ್ಯವಾಗಿ ಈ ಒಂದು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಮಾಡುವಂತ ವಿಚಾರ ಇತ್ತು, ಅದನ್ನ ಕೂಡ ನಾಶಪಡಿಸಿದ್ವಿ. ಮತ್ತೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ತಯಾರಿಸುವಂತ ಸಾಮರ್ಥ್ಯ ಏನು ಹೊಂದಿತ್ತು, ಅದರ ಮೇಲೂ ಕೂಡ ದಾಳಿಯನ್ನು ನಡೆಸುವ ಮೂಲಕ ಭವಿಷ್ಯದಲ್ಲಿ ಈ ರೀತಿಯಾಗಿ ದೊಡ್ಡ ಪ್ರಮಾಣದ ಕ್ಷಿಪಣಿಗಳನ್ನ ತಯಾರಿಸುವಂತ ಸಾಮರ್ಥ್ಯ ಏನಿತ್ತು ಅದನ್ನ ಕೂಡ ಕುಗ್ಗಿಸುವಂತ ಕೆಲಸವನ್ನ ಕೂಡ ಮಾಡಿದ್ವಿ ಅನ್ನುವಂಥದ್ದನ್ನ ಹೇಳ್ಕೊಂಡಿದೆ. ಇನ್ನು ಮುಖ್ಯವಾಗಿ ಇರಾನ್ನ ಅತಿ ದೊಡ್ಡ ಶಕ್ತಿ ಅನ್ನುವಂಥದ್ದು ಆ ಡ್ರೋನ್ ಆಗಿರುವಂತದ್ದು. ಈ ಡ್ರೋನ್ ನ ದಾಸ್ತಾನು ಮೇಲೂ ಕೂಡ ದಾಳಿಯನ್ನ ಮಾಡುವ ಮೂಲಕ ದೊಡ್ಡ ಹಾನಿಯನ್ನ ಉಂಟು ಮಾಡಿದೀವಿ. ಹೀಗಾಗಿ ಶೀಘ್ರದಲ್ಲಿ ಸಂಪೂರ್ಣವಾಗಿ ಇರಾನ್ ನಾಶ ಆಗುತ್ತೆ, ಮತ್ತೆ ಪ್ರತಿ ದಾಳಿಯನ್ನ ಮಾಡದೇ ಇರುವಂತಹ ಹಂತವನ್ನ ತಲುಪಿದೆ. ಸೊ ಹೀಗಾಗಿ ಇಸ್ರೇಲ್ ಸಹಜವಾಗಿ ಗೆದ್ದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ತಮ್ಮ ದಾಳಿಗಳನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಮಮತಾ.